ಶ್ರೀ ರಾಮ್ ರಿಲ್ಯಾಕ್ಸ್ ಸ್ಟೇಷನ್, ಮಾಯಗಾನಹಳ್ಳಿ. ಇಂಥ ಪ್ರಶಾಂತವಾದ ಈ ವಾತಾವರಣದಲ್ಲಿ, ಈ ಸ್ಥಳದಲ್ಲಿ ಈ ದಿನ ನಾವು ಶ್ರೀ ಶ್ರೀನಿವಾಸ ಮೂರ್ತಿಗಳು ಹಾಗೂ ದಾಕ್ಷಾಯಿಣಿಯವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ದಾಸ ಸಾಹಿತ್ಯದ ಮುಖಾಂತರ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಆಚರಿಸಲು ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ. ಇಂತಹ ಪ್ರಶಾಂತವಾದ ಈ ಮಾವಿನ ತೋಪಿನ ಮಧ್ಯದಲ್ಲಿ, ಪ್ರಕೃತಿಯ ಮಡಿಲಲ್ಲಿ ಇಂಥ ಒಂದು ಸುಂದರವಾದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವುದು ತುಂಬ ಸಂತೋಷವನ್ನು ತರುತ್ತದೆ. ಮತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಈ ಪ್ರಶಸ್ತವಾದ ಸ್ಥಳದಲ್ಲಿ ನಿರಂತರವೂ ನಡೆಯುತ್ತಲೇ ಬಂದಿದೆ. ಹೋಮಗಳಾಗಿರಬಹುದು, ಪೂಜೆಗಳಾಗಿರಬಹುದು, ರುದ್ರ ಆಗಿರಬಹುದು, ಇಂಥದ್ದೆಲ್ಲ ಇಲ್ಲಿ ನಡೀತಾನೆ ಬರ್ತಾ ಇದೆ. ಅದಲ್ಲದೆ ಸಂಸ್ಕಾರ ಕಾರ್ಯಗಳಾದ ಈ ಶ್ರೀಮಂತ ಕಾರ್ಯಕ್ರಮಗಳು, ನಾಮಕರಣಗಳು ಮತ್ತು ವಾರ್ಷಿಕೋತ್ಸವಗಳು, ಹುಟ್ಟಿದ ಹಬ್ಬಗಳು, ಇಂಥ ಕಾರ್ಯಕ್ರಮಗಳು ಕೂಡ ನಡೆಸುವುದಕ್ಕೆ ಈ ಒಂದು ವಾತಾವರಣದಲ್ಲಿ, ಪ್ರಕೃತಿಯ ಮಡಿಲಿನಲ್ಲಿ, ಮಾವಿನ ತೋಪಿನ ಮಧ್ಯದಲ್ಲಿ ಬಹಳ ಸುಂದರವಾಗಿ ಅನಿಸುತ್ತದೆ. ಸ್ವಾಮಿ ಕೊಡಲಿ ನಮಗೆ ಮಂಗಳ. ಸೂಪಿ ಶ್ರೀದೇವಿ ರಮಣ, ಸೂಪಿ ಸರ್ಪರಾಜ ಶಯನ, ಸೂಪಿ ದೈತ್ಯ ನಿಖರ ಹರಣ, ಸೂಪಿ ನಾರಾಯಣ. ಆಹಾ ಆದಿ ನಾರಾಯಣ ನಿವ ನೋಡೆ ಸಖಿ. ಗೋವಿಂದ ಹರಿ ಗೋವಿಂದ, ಹರಿಯೇ ಹರುಷಾದಿ ಹೊರಳ ತೋರೆ ಗಂಧವ ಹಚ್ಚುವೆನು. ಇಂದಿರ ದೇವಿ ಬಾರೆ ಎನ್ನನ್ನು ಮುಂದಕ್ಕೆ ಕರೆದಾರೆ, ಸುಂದರ ಶ್ರೀ ಪಂಡರೀನಾಥ ವಿಠಲನ, ಸುಂದರ ಶ್ರೀ ಪಂಡರೀನಾಥ ವಿಠಲನಾಗೋ, ವೀರನು ನೀನಾಗೋ. ಕೋಲೆ ಪುರಬಿಂದ ಮೋದಿ ಪ್ರೇಮಿಗಳ ಕೋಲೆ ಕೋಲು, ಅಧಿಕರಣ ತಂದ ಬೇಡಗಳ ತಂದರಿ ಮೋದಿ ಕೋಲು. ಶ್ರೀಕೃಷ್ಣರಾಯನ ಕೋಲೆ, ಬುದ್ಧನ ಕೋಲೆ, ಸುರಗಾವೇರಿದನ ಕೋಲೆ. ರಾಮ್ ವಿಶ್ರಾಂತಿ ಧಾಮ ಒಂದು ಡೆಸ್ಟಿನೇಷನ್ ಈವೆಂಟ್ ರೀತಿಯಲ್ಲಿ ಮದುವೆಗಳನ್ನು, ಬರ್ತಡೇಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಇತರೆ ಈ ರೀತಿಯ ಶುಭ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದಕ್ಕೆ ಒಂದು ಸೂಕ್ತವಾದ ಜಾಗ. ಒಂದು ತಪೋವನದ ಮಾದರಿಯಲ್ಲಿ, ಕುಟೀರದ ಮಾದರಿಯಲ್ಲಿ ಒಂದು ಸ್ಥಳವನ್ನು ನಿರ್ಮಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಹಳ ಸೂಕ್ತವಾದ ಹೋಮ ಹವನಗಳನ್ನು ಈ ಪರಿಸರದಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ನಾನು ಬಿಡದಿ ಹತ್ರ ಮಾಯಗೊಂಡಳ್ಳಿ ಜಾಗದಲ್ಲಿರ್ತಕ್ಕಂಥ ರಾಮ್ ಶಾಂತಿ ಧಾಮ ಅಂತಕ್ಕಂಥ ಒಂಥರ ಹೊಸ ರೀತಿಯಲ್ಲಿ ರೆಸಾರ್ಟ್ ಮತ್ತು ಮನೆಯ ರೀತಿಯಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ಅದ್ಭುತವಾದಂಥ ಒಂದು ರೆಸಾರ್ಟ್ ಟೈಪ್ ಅಂತ ಮಾಡಿದ್ದಾರೆ. ಸುಮಾರು ಒಂದು 8-10 ರೂಮುಗಳು ಮಾಡಿದ್ದಾರೆ. ದಂಪತಿಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೋಬೋದು, ಅಥವಾ ನಮ್ಮ ಗೆಟ್ ಟುಗೆದರನ್ನು ಮಾಡ್ಕೋಬೋದು. ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ನಮ್ಮ ಫ್ಯಾಮಿಲಿಯೊಂದಿಗೆ ಬೆಳಗ್ಗೆ ಬಂದು ಸಂಜೆ ತನಕ ಇದ್ದು ಹೋಗೋದಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲಿ ಒಂದು ವಾತಾವರಣ ನಮ್ಮ ಮನೆಯಲ್ಲಿ, ನಮ್ಮ ತೋಟದಲ್ಲಿ, ನಮ್ಮ ಅಂಗಳದಲ್ಲಿ ಮಾಡದ ರೀತಿಯಲ್ಲಿ ಈ ಒಂದು ಅದ್ಭುತವಾದಂಥ ವಿನ್ಯಾಸವನ್ನು ಇಟ್ಕೊಂಡು, ನಮ್ಮ ಹಳ್ಳಿಯ ಸೊಗಡನ್ನು ಇಟ್ಕೊಂಡು, ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಈ ಒಂದು ರೆಸಾರ್ಟ್ಸ್ ರೀತಿಯಲ್ಲಿ ಪ್ರಸಾದ್ ಅವರು ಮಾಡಿದ್ದಾರೆ.